ಬದಲಾವಣೆಯ ಇನ್ನೊಂದು ಸಂಕೇತ ಅಂದರೆ ಅಲ್ಪಸಂಖ್ಯಾತ ಮಹಿಳೆಯರು ಶುಕ್ರಿಯಾ ಮೋದಿ ಭಾಯ್ಜಾನ್ ಅಂತ ಅಭಿಯಾನ ಪ್ರಾರಂಭ ಆಗಿದೆ. ಯಾಕಂದರೆ ಮೋದಿಜಿಯವರ ಹಲವಾರು ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ಇವತ್ತು ಪಡೆದಂಥವರು ಅಲ್ಪಸಂಖ್ಯಾತ ಮಹಿಳೆಯರು. ಅದು ಮುದ್ರಾ ಯೋಜನೆ ಇರ್ಬೋದು, ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಕಾರ್ಡ್ನಲ್ಲಿ 30% ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಚಿಕಿತ್ಸೆ ಪಡ್ಕೊಂಡಿರುವಂಥದ್ದಿರ್ಬೋದು, ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲೂ ಕೂಡ ಅವರಿಗೆ ದೊಡ್ಡ ಸಂಖ್ಯೆಯಲ್ಲಿ ಲಾಭ ಆಗಿದೆ. ಆ ತಾಯಂದಿರಿಗೆ ಅದರ ಅರಿವಿದೆ. ಆದರೆ ಕೆಲವು ಹಿತಾಸಕ್ತಿಗಳು ಅದನ್ನು ಅದಿಮಿಟ್ಟಿದ್ರು. ಆದರೆ ಇವತ್ತು ಇಡೀ ಜಗತ್ತು, ಇಡೀ ದೇಶ, ಇಡೀ ನಾಡು ಮೋದಿಯವರ ಪರವಾಗಿರುವಂಥ ಸಂದರ್ಭದಲ್ಲಿ ಆ ಎಲ್ಲ ತಾಯಂದಿರು, ಅಲ್ಪಸಂಖ್ಯಾತ ತಾಯಂದಿರು ಧೈರ್ಯವಾಗಿ ಹೊರಗಡೆ ಬಂದು ಮೋದಿ ಭಾಯ್ಜಾನ್ ಅನ್ನುವಂಥದ್ದು, ಶುಕ್ರಿಯಾ, ಧನ್ಯವಾದಗಳಂತ ಹೇಳ್ತಿರುವಂಥದ್ದು, ಇದೊಂದು ನನ್ನ ಪ್ರಕಾರ ರಾಜಕೀಯವಾಗಿ ಒಂದು ಕ್ರಾಂತಿಕಾರಿಯಾಗಿರುವಂಥ ಒಂದು ಬದಲಾವಣೆ. ಇದು ಅಭಿಯಾನ ಅತ್ಯಂತ ಯಶಸ್ವಿ ಆಗ್ತದೆ. ಮತ್ತು ಏನು ಇಂಡಿಯಾ ಒಕ್ಕೂಟ, ವಿಶೇಷವಾಗಿ ಕಾಂಗ್ರೆಸ್ನವರು ಓಲೈಕೆಯ ರಾಜಕಾರಣ ಮಾಡೋ ಸಲುವಾಗಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಭಾಳ ದೊಡ್ಡ ಮುಖಭಂಗ ಮತ್ತು ಹಿನ್ನಡೆ ಆಗ್ತಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇವರು ರಾಜ್ಯಾಧ್ಯಕ್ಷರು ನೋಡಿ, ಈ ಸರ್ಕಾರ ಬಂದ ತಕ್ಷಣವೇ ಇಲ್ಲಿ ಬಂಡವಾಳ ಹೂಡಿದವರು ಹೊರಗಡೆ ಹೋಗಬೇಕು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಮತ್ತು ನಾವಿದ್ದಾಗ ಯಾರ್ಯಾರು ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ಏನು ಪ್ರಯತ್ನ ಮಾಡೋರೆಲ್ಲ ಮುಂದೆ ಬಂದಿದ್ದು ಅವರೆಲ್ಲ ಹಿಂದೆ ಸರಿತಾ ಇದ್ದಾರೆ. ಪಕ್ಕದ ರಾಜ್ಯಗಳು ಭಾಳಷ್ಟು ಸ್ಪರ್ಧಾತ್ಮಕವಾಗಿ, ಕಾಂಪಿಟೇಟಿವ್ ಆಗಿ ಇರುವಂಥ ಸಂದರ್ಭದಲ್ಲಿ ಆ ಮಟ್ಟಕ್ಕೆ ರಾಜ್ಯ ಸರ್ಕಾರ ಇವತ್ತು ಬಂಡವಾಳ ಹೂಡಿಕೆಯ ಆಕರ್ಷಣೆ ಮಾಡುವಂಥ ಪ್ರಯತ್ನ ಇವತ್ತು ಆಗ್ತಾಯಿಲ್ಲ. ಇದು ಭಾಳ ದೊಡ್ಡ ಹಿನ್ನಡೆ. ಈ ವರ್ಷದ ಮೊದಲನೇ ಕ್ವಾರ್ಟರ್ನಲ್ಲಿ FDI ನಮ್ಮದು ಇಡೀ ದೇಶಕ್ಕೆ ನಂಬರ್ 1 ಇತ್ತು. ಇವತ್ತು FDIದಲ್ಲೂ ಕೂಡ 30%ಕ್ಕಿಂತ ಹೆಚ್ಚು ಕಡಿತ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಬರುವಂಥದ್ದು, ಅದು ಕೂಡ ಕಡಿಮೆ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಉಳಿಸುವಂಥ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದಾರೆ. ಒಂದು ಕಡೆ ರೈತರ ಬರ ಪರಿಹಾರ ಕೂಡ ಮಾಡಿಲ್ಲ, ರೈತರ ಚಿಂತನೆ ಅವ್ರಿಗಿಲ್ಲ, ಅಭಿವೃದ್ಧಿಗೆ ಒಂದು ನಯಾ ಪೈಸೆ ಕೂಡ ಬಿಡುಗಡೆ ಮಾಡಿಲ್ಲ. ಆರ್ಥಿಕವಾಗಿ ಭಾಳ ಕಷ್ಟದಾಯಕವಾಗಿದೆ ಸ್ಥಿತಿ, ಬಂಡವಾಳ ಕೂಡ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕರ್ನಾಟಕ ಎಲ್ಲ ರಂಗದಲ್ಲಿ ಮುಂದಿದ್ದಂಥ ಕರ್ನಾಟಕ ಹಿಂಜರಿತ ಆಗ್ತಿರುವಂಥದ್ದು ಅತ್ಯಂತ ದುರದೃಷ್ಟಕರ. ಈಗಲಾದರೂ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ನನಗೆ. ಸರ್, ಈಗ ರಾಜ್ಯ ಮಟ್ಟದ ಅಧ್ಯಕ್ಷರು ಮಾಡಿದ ಗ್ಯಾರಂಟಿ ಅನುಷ್ಠಾನಗೊಳಿಸಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ನೋಡಿ, ಮೊನ್ನೆ ಅವರು ಮಾಡಿರುವಂಥ 3 ಮತ್ತು ಅದಕ್ಕಿಂತ ಮುಂಚೆ ಮಾಡಿರುವಂಥದ್ದು ಅವ್ರಿಗೆ ಸಲಹೆಗಾರನ ತಗೋಬೇಕು ಅಂತಿದೆ, ಇಲ್ಲಂತಲ್ಲ. ಆದರೆ ಅವರಿಗೆ ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರುವಂಥದ್ದು ಏನು 15% ಕ್ಯಾಬಿನೆಟ್ ರ್ಯಾಂಕ್ ಇದೆ, ಅದನ್ನು ಹೊರತಾಗಿ ಬೇರೆ ರೂಪದಲ್ಲೂ ಕೂಡ ಕೊಡಬಾರ್ದು. ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಸುಮಾರು 30 ಜನಕ್ಕೆಲ್ಲ ಸಂಸದೀಯ ಇದು ಕಾರ್ಯದರ್ಶಿ ಮಾಡಿ ಒಂದೊಂದು ಖಾತೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. 15% ಏನು ಕ್ಯಾಬಿನೆಟ್ ರ್ಯಾಂಕ್ ಹೋಲ್ಡಿಂಗ್ ಇದೆ, ಅದನ್ನ ಹೆಚ್ಚಿಗೆ ಮಾಡಬಾರ್ದು. ಇದು ಹಿಂಬಾಗಿಲಿನಿಂದ ಅದು ಆ ಒಂದು ಕಾನೂನನ್ನು ಮುರಿಯುವಂಥ ಪ್ರಯತ್ನ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಭಾಳ ದೊಡ್ಡ ಆಕ್ಷೇಪ ಮಾಡಿ ಜಜ್ಮೆಂಟ್ ಕೊಟ್ಟಿದೆ. ಅದರ ವಿರುದ್ಧವಾಗಿದೆ. ಖಂಡಿತವಾಗೂ ಇದು ಸಂವಿಧಾನದ ವಿರುದ್ಧ ಈ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ದಿಸ್ ವಿಲ್ ಬಿ ಚಾಲೆಂಜ್ ಇನ್ ದ ಕೋರ್ಟ್. 15% ಕೇವಲ ಸಚಿವರಿಗೆ ಅಂತ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಅಲ್ಲ, 15% ಒಟ್ಟು ಕ್ಯಾಬಿನೆಟ್ ರ್ಯಾಂಕ್ ಇರುವಂಥ ಜನ 15% ಇರಬೇಕು. ಇವರು ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾ ಇದ್ದಾರೆ. ಮತ್ತು ಯಾರಿಗೆ ಸಚಿವರು ಮಾಡೋಕ್ಕಾಗಿಲ್ಲ, ರಾಜಕೀಯ ನಿರ್ಣಯಗಳು ಇವೆಲ್ಲ ಭಾಳ ಸ್ಪಷ್ಟವಾಗಿದೆ. ಇನ್ನು ಕೆಲವೊಂದು ಮಾಡೋರು ಇದ್ದಾರೆ.
ರೂಲ್ಸ್ ಅಂದರೆ ಇಟ್ಸ್ ಅ ವೈಲೇಷನ್ ಆಫ್ ದಟ್ ರೂಲ್. ಆರ್ಥಿಕ